ಎಲ್ಲರಿಗೂ ನಮಸ್ಕಾರ. ಪತ್ರಿಕಾ ಪ್ರಪಂಚ ಅಥವಾ ಪತ್ರಿಕಾ ಪುಟಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಜೂನ್ ತಿಂಗಳ ಕಸ್ತೂರಿ ಪತ್ರಿಕೆ ಅಥವಾ ಕಸ್ತೂರಿ ಮ್ಯಾಗಝಿನ್ ತೆಗೆದುಕೊಂಡು ಬಂದಿದ್ದೇನೆ. ಇದರಲ್ಲಿ ಕೈಲಾಂಚದ ರಣಭೂಮಿ ಅಂತ ಡಾಕ್ಟರ್ ಕೀರ್ತಿ ಮಲ್ಹೋತ್ರ ಅವರು ಒಂದು ಲೇಖನವನ್ನು ಬರೆದಿದ್ದಾರೆ. ಕೈಲಾಂಚ, ರಾಮನಗರದ ಶ್ರೀ ರೇವಣಸಿದ್ದೇಶ್ವರ ಬೆಟ್ಟವನ್ನು ಅನೇಕ ಬಾರಿ ಚಾರಣ ಮಾಡಿದ್ದೇನೆ. ಆ ಬೆಟ್ಟಕ್ಕೆ KSRTC ಬಸ್ಸು ಹಿಡಿದು ರಾಮನಗರದಿಂದ ಹೊರಟಾಗಿಲ್ಲ ಕೈಲಾಂಚ ಎಂಬ ಹಳ್ಳಿಯ ಮೂಲಕ ಬಸ್ಸು ಹಾದು ಹೋಗುತ್ತದೆ. ಅಂತಹ ಒಂದು ಪಯಣದಲ್ಲಿ ನನ್ನ ಸಹ ಪ್ರಯಾಣಿಕರೊಬ್ಬರು ಕೈಲಾಂಚದಲ್ಲಿ ವಿಶೇಷವಾದ ಒಂದು ಮಾಸ್ತಿ ಕಲ್ಲು, ಮಹಾಸತಿ ಕಲ್ಲು ಇದೆ ಎಂದು ತಿಳಿಸಿದರು. ಅದನ್ನು ಕಾಣುವ ಕುತೂಹಲದಿಂದ ಕೈಲಾಂಚ ಹೆಸರಿನ ಈ ಹಳ್ಳಿಯ ಬಸ್ಸು ನಿಲ್ದಾಣದಲ್ಲಿ ನಾನು ಇಳಿದೆ. ಇದರ ಬಗ್ಗೆ ಬರೆದಿದ್ದಾರೆ. ಈ ಮಹಾಸತಿ ಕಲ್ಲು ಬಹಳ ವಿಶೇಷವಾಗಿ ಇದೆ. ಸತಿಯ ಸಂಕೇತವಾದ ಬಳೆಗಳಿಂದ ಅಲಂಕೃತವಾದ ಮೇಲೆತ್ತಿದ ಬಲಹಸ್ತ. ಇದು ಬಹಳ ವಿಶೇಷವಾಗಿ ಇದೆ. ಈ ಸತಿಕಲ್ಲು, ಮಹಾಸತಿ ಕಲ್ಲು, ಇದು ಸಹಗಮನ ಪದ್ಧತಿ ಮುಂಚೆ ಇತ್ತು ಅಲ್ವಾ, ಆ ಪದ್ಧತಿಯಲ್ಲಿ ಆಗಿರ್ತಕ್ಕಂತಹ ಕಲ್ಲುಗಳು. ಅಲ್ಲಿ ಸಹಗಮನ ಮಾಡಿದ ನಂತರ ಅವರ ಕಲ್ಲುಗಳನ್ನು ಅಲ್ಲಿ ಅವರ ನೆನಪಿಗೆ ಅಥವಾ ಸಂಕೇತವಾಗಿ ಆ ಕಲ್ಲುಗಳನ್ನು ಇಟ್ಟಿರ್ತಾರೆ ಅನಿಸುತ್ತೆ. ಅದ್ರ ಬಗ್ಗೆ ಬರೆದಿದ್ದಾರೆ. ಕೈಲಾಂಚ ಎನ್ನುವ ಊರಿನ ಹೆಸರು ಕೈಲಾಂಚ. ನೋಡಿ, ಅವರು ಹೀಗೆ ಕೈಯನ್ನು ಹೀಗೆ ಮಾಡಿದಾರಲ್ಲ ಇದರಲ್ಲಿ ಸತಿಕಲ್ಲು, ಮಹಾಸತಿಕಲ್ಲಲ್ಲಿ, ಅದು ಕೈಲಾಂಚ ಎನ್ನುವ ಹೆಸರು ಅಲ್ಲಿಗೆ ಬಂದಿರೋ ಕೈಲಾಂಛನ ಎನ್ನುವುದರಿಂದ ಆ ಊರಿಗೆ ಆ ಹೆಸರು ಬಂದಿರ್ಬೋದು ಅಂತ ಹೇಳ್ತಾರೆ. ಇದಕ್ಕೆ ಏನೇನು ಆ ಇತಿಹಾಸ, ಆ ಊರಿನ ಬಗ್ಗೆ ಅದರ ಬಗ್ಗೆ ಬರೀತಾರೆ. ಇಲ್ಲಿಗೆ ನಾವು ಕೂಡ ಸಾಧ್ಯವಾದಾಗ ಹೋಗೋಣ, ಅದರ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಆ ಮಹಾಸತಿ ಕಲ್ಲು ನಿಜವಾಗ್ಲೂ ಸಹಗಮನಗೊಂಡವರ ಸಾಂಕೇತಿಕವಾಗಿ ಇದ್ದಿದ್ದೆ ಏನು ಅನ್ನೋದು ನಾವು ಇನ್ನೂ ಹೆಚ್ಚು ತಿಳ್ಕೊಳ್ಬೇಕಾಗಿದೆ. ಧನ್ಯವಾದಗಳು.